ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆಂಧ್ರ ಸ್ಟೈಲ್ ಪಪ್ಪು ಎಲ್ಲರೂ ಮಾಡಿರ್ತಾರೆ, ತಿಂದಿರ್ತಾರೆ. ಪಾಲಕ್ ಪಪ್ಪು, ಮೆಂತ್ಯ ಪಪ್ಪು. ನಾನಿವತ್ತು ಡಿಫ್ರೆಂಟಾಗಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಪಪ್ಪು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಆರೋಗ್ಯ ಬೇಕು ಅಂತಂದರೆ ನುಗ್ಗೆ ಸೊಪ್ಪು ಸೇವಿಸ್ತಾ ಬರಬೇಕು. ವಾರದಲ್ಲಿ 2 3 ದಿವಸ ಕೂಡ 3 ಸಲ ಕೂಡ ನಾವು ತಿನ್ನಬೇಕು. ಅಷ್ಟು ಒಳ್ಳೆಯದು ನುಗ್ಗೆ ಸೊಪ್ಪು. ನಾನು ಹೇಗೆ ಮಾಡಿದೆ ಅಂತ ನುಗ್ಗೆ ಸೊಪ್ಪಿನ ಪಪ್ಪು ವಿಡಿಯೋ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಇಲ್ಲೊಂದು ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಹೆಸ್ರುಬೇಳೆ ಹಾಕಿದ್ದೀನಿ, ಕಡಲೆಬೇಳೆನೂ ಅಲ್ಲ, ತೊಗರಿಬೇಳೆನೂ ಅಲ್ಲ, ಬರೀ ಹೆಸ್ರುಬೇಳೆ. ಒಂದು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲು ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ಅಚ್ಚ ಖಾರದ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಏನೂ ಹಾಕೋದಿಲ್ಲ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣದು ಈರುಳ್ಳಿ ಹಾಕ್ತಾಯಿದ್ದೀನಿ, 2 ದಪ್ಪ ದಪ್ಪದು ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಒಂದು ಚೊಂಬಷ್ಟು ನೀರು ಹಾಕಿ ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವತ್ತು ನಾನು ಹೇಳಿದ್ನಲ್ಲ ನುಗ್ಗೆ ಸೊಪ್ಪಿನ ಪಪ್ಪು ಅಂತ, ಮೇನ್ ಇದಕ್ಕೆ ನುಗ್ಗೆ ಸೊಪ್ಪೆ ಹಾಕೋದ್ರಿಂದ ನಾನು ಒಂದು 3 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಕಡ್ಡಿಯೆಲ್ಲ ತೆಗೆದಿಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ನುಗ್ಗೆ ಸೊಪ್ಪನ್ನೆಲ್ಲ ನೀಟಾಗಿ ನೀರನ್ನೆಲ್ಲ ಸೋರಿಸ್ಕೊಂಡು ಅದನ್ನು ನುಗ್ಗೆ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಇರಬಾರ್ದು. ನುಗ್ಗೆ ಸೊಪ್ಪೆಲ್ಲ ಹಾಕ್ಕೊಂಡು ಒಂದು 5ರಿಂದ 6 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ನುಗ್ಗೆ ಸೊಪ್ಪು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಫಸ್ಟೇ ನಾವು ಬೇಯಿಸ್ಬೇಕಾದ್ರೆ ಒಂದು 5ರಿಂದ 6 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಒಂದು 3 ವಿಷಲಿಗೆ ನಿಲ್ಲಿಸಿದೆ, ಅದು ಬೆಂದಿರಲಿಲ್ಲ. ಮತ್ತೆ ಕೂಡ ನಾನು ವಿಷಲ್ ಹಾಕ್ಸ್ಕೋಬೇಕಾಯಿತು. ಹಾಗಾಗಿ ಮೊದಲೇ ಹೇಳ್ತಾಯಿದ್ದೀನಿ, ಒಂದು 5ರಿಂದ 6 ವಿಷಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೇಳೆ ಎಲ್ಲ ಬೆಂದೋಗುತ್ತೆ. ಬೇಳೆ ನುಗ್ಗೆ ಸೊಪ್ಪೆಲ್ಲ ಬೆಂದೋಗುತ್ತೆ. ನೋಡಿ, ಇದು 3 ವಿಷಲ್ ಹಾಕ್ಸ್ಕೊಂಡೆ, ಆದರೂ ಬೆಂದಿರಲಿಲ್ಲ. ನುಗ್ಗೆ ಸೊಪ್ಪಲ್ವ ಸ್ವಲ್ಪ ಬೇಯೋದು ಕಮ್ಮಿನೇ. ಮತ್ತು ನಾನು ವಿಷಲ್ ಹಾಕ್ಸ್ಕೊಂಡು ಒಂದೊಂದು 3 ವಿಷಲ್ ಹಾಕ್ಸ್ಕೊಂಡೆ, ಒಂದು 6 ವಿಷಲ್ ಹಾಕ್ಸ್ಕೊಂಡೆ. ಆವಾಗ ನೀಟಾಗಿ ಚೆನ್ನಾಗಿ ಮಸ್ತೋಗೋ ಥರ ಬೆಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ, ಮೇನ್ ಇದಕ್ಕೆ ಕುಕ್ಕರಿಂದ ತೆಗೆದ್ಬಿಟ್ಟು ಸ್ವಲ್ಪ ಆರಕ್ಕೆ ಇಟ್ಕೊಂಡು ಕೈಯಲ್ಲೇ ಮ್ಯಾಶ್ ಮಾಡಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೋಳೆ ಬರುತ್ತೆ ನುಗ್ಗೆ ಸೊಪ್ಪು, ಹಾಗಾಗಿ ಮಿಕ್ಸಿಗೆ ಹಾಕ್ಬಾರ್ದು. ಇದೇ ರೀತಿ ಕೈಯಲ್ಲೇ ಕಡಿಬೇಕಾಗುತ್ತೆ. ಈರುಳ್ಳಿ ನಾವು ಹಾಕಿರೋದು ಐಟಮ್ ಏನು ಗೊತ್ತಾಗಬಾರ್ದು, ಏನು ಹಾಕಿದ್ದೀನಿ ಅನ್ನೋದು ಗೊತ್ತಾಗಬಾರ್ದು. ಅಲ್ಲಿ ತನಕ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿತ್ತು ಅಂದರೆ, ಕೈಯಲ್ಲೇ ಮ್ಯಾಶ್ ಆಗಿತ್ತು. ಮಿಕ್ಸಿಗೆ ಹಾಕ್ಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡು ನೋಡಿ, ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಚಪಾತಿಗೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಸಿಡಿಸ್ಬೇಕು. ಒಗ್ಗರಣೆ ಚೆನ್ನಾಗಿ ಸಿಡಿಬೇಕು, ಆವಾಗಲೇ ಆ ಪಪ್ಪುಗೊಂದು ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ನುಗ್ಗೆ ಸೊಪ್ಪು 1 ಹಿಡಿ ಹಾಕಿ ಮಾಡಿರಿ, ನಿಮಗೆ ಇಷ್ಟ ಆಗುತ್ತೆ ಈ ನುಗ್ಗೆ ಸೊಪ್ಪಿನ ಪಪ್ಪು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಲಿ ಕೊಡ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಸ್ವಲ್ಪ ಸಿಡಿಬೇಕು. ಸಿಡಿತಿದ್ದಂಗೆ ನಾನು ಮಸ್ತ್ ಇಟ್ಕೊಂಡಿದ್ನಲ್ಲ ನೋಡಿ, ಮಿಕ್ಸಿಗೆ ಹಾಕಿಲ್ಲ, ಕೈಯಲ್ಲೇ ಮಸ್ತ್ ಇಟ್ಕೊಂಡಂಥ ಪಪ್ಪುನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಸರೆ ಬರುತ್ತೆ, ಆದರೂ ತಿನ್ನಬೇಕು, ಒಳ್ಳೆಯದು. ಮಕ್ಕಳು ಕೂಡ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ. ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನಿಸೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಅಂತ ಅಂದರೆ ಅದೇನು ಹಸಿ ವಾಸನೆ ಏನೂ ಇರೋದಿಲ್ಲ ಅಲ್ವಾ. ಚೆನ್ನಾಗಿ ಕುದಿಸಿದ್ಮೇಲೆ ನಮ್ಮ ಫೈನಲಾಗಿ ನುಗ್ಗೆ ಸೊಪ್ಪಿನ ಪಪ್ಪು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ನುಗ್ಗೆ ಸೊಪ್ಪಿನ ಪಪ್ಪು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನುಗ್ಗೆ ಸೊಪ್ಪು ಎಲ್ಲ ಕಡೆ ಸಿಗ್ತಾ ಇದೆಯಲ್ಲ, 1 ಹಿಡಿ ತೊಗೊಂಡು ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಸ್ವಲ್ಪ ಈ ಪಪ್ಪುಗೆ ಅನ್ನ ಮೆತ್ತಗಿರಬೇಕು. ಮೆತ್ತಗಿದ್ದಾಗ ಈ ಅನ್ನ ಪಪ್ಪು ಹಾಕೊಂಡು ತಿಂತಾಯಿದ್ರೆ ಹಬ್ಬಬ್ಬ ಎಷ್ಟು ರುಚಿ ಅಂತ ಅಂದರೆ ಅಷ್ಟೇ ರುಚಿಯಾಗುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಅಷ್ಟು ಇಷ್ಟ ಆಗಲ್ಲ, 2ನೇ ಸಲ ಮಾಡಿದವರು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಕೈ ಚಪ್ಪರ್ಸ್ಕೊಂಡು ತಿಂತಾರೆ ರೀ, ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಪಪ್ಪು. ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬಂತು ಅಂತ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ವಿಡಿಯೋ ಕಮೆಂಟ್ಸ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇದೇ ರೀತಿ ಸಿಂಪಲ್ಲಾಗಿರೋ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿ ಹೋಗಿ ಬರ್ತೀನಿ. ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.